ಕಾಂಗ್ರೆಸ್ ಪಕ್ಷದಲ್ಲಿ ಸಾಕಷ್ಟು ಗೊಂದಲ ಇದ್ದಂತೆ ಕಾಣಿಸ್ತಾ ಇದೆ. ಕಾಂಗ್ರೆಸ್ನಲ್ಲಿ ಟ್ರಬಲ್ ಶೂಟರ್ಗೆ ಟ್ರಬಲ್ ಎದುರಾಗ್ತಾ ಇದೆಯಾ ಅನ್ನುವಂತ ಪ್ರಶ್ನೆ ಎದ್ದಿರುವಂಥದ್ದು. ಡಿಕೆಶಿ ಲೋಕ ಲೆಕ್ಕಾಚಾರಕ್ಕೆ ತಿರುಮಂತ್ರ ರೆಡಿ ಮಾಡಲಾಗ್ತಾ ಇದೆಯಾ? ಮಿಡ್ ನೈಟ್ ಸಭೆಯಲ್ಲೇ ಡಿಕೆಶಿಗೆ ತ್ರಿಶೂಲ ವ್ಯೂಹವನ್ನ ಎಣದಂತೆ ಕಾಣಿಸ್ತಾ ಇರುವಂಥದ್ದು. ಬಿಕಾಸ್ ನಿನ್ನೆ SC/ST ಸಮುದಾಯದ ಪ್ರಮುಖ ಸಚಿವರುಗಳೆಲ್ಲ ಕೂಡ ಒಂದೆಡೆ ಸೇರಿ ಚರ್ಚೆಯನ್ನ ಮಾಡಿದ್ದಾರೆ. ಅದರ ಉದ್ದೇಶ ಏನು ಅನ್ನುವಂಥದ್ದು ಇನ್ನೂ ಕೂಡ ಕುತೂಹಲ ಇರುವಂಥದ್ದು. ಆ ಉದ್ದೇಶದ ಬಗ್ಗೆ ಯಾರು ಕೂಡ ಗುಟ್ಟನ್ನ ಬಿಟ್ಕೊಡ್ತಾ ಇಲ್ಲ. ಸಚಿವರನ್ನ ಲೋಕಸಭೆಗೆ ಕಳಿಸಲಿಕ್ಕೆ DK ಶಿವಕುಮಾರ್ ಅವರು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಪಕ್ಷದಲ್ಲಿನ ವಿರೋಧಿಗಳಿಗೆ ಬ್ರೇಕ್ ಹಾಕುವಂತ ತಂತ್ರ ಇದರಲ್ಲಿ ಅಡಗಿದೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಪರಂ ಸತೀಶ್ ಮಹದೇವಪ್ಪಗೆ ಲೋಕಸಭೆಯ ಟಿಕೆಟ್ ಅನ್ನ ಕೊಡಿಸುವಂತ ನಿಟ್ಟಿನಲ್ಲಿ ಪ್ರಯತ್ನ ಮಾಡಲಾಗ್ತದೆ. ಈ ಮೂಲಕ ಸಿದ್ದರಾಮಯ್ಯ ಅವರ ಬಲವನ್ನ ಕುಂದಿಸುವಂತ ಒಂದು ಲೆಕ್ಕಾಚಾರ ಇದೆ ಅಂತ ಹೇಳಲಾಗ್ತಾ ಇದೆ. ಸಿದ್ದರಾಮಯ್ಯ ಟೀಮ್ ಮಟ್ಟ ಹಾಕ್ಲಿಕ್ಕೆ ರಣತಂತ್ರವನ್ನ ಮಾಡಲಾಗ್ತಾ ಇದೆಯಾ? ಡಿಕೆಶಿ ರಣತಂತ್ರಕ್ಕೆ ಸಿದ್ದರಾಮಯ್ಯ ಟೀಮ್ ಪ್ರತಿತಂತ್ರ ಎಣದಂತೆ ಕಾಣಿಸ್ತಾ ಇದೆ. ನಿನ್ನೆಯ ಸಭೆಯಲ್ಲಿ ಕೌಂಟರ್ ಪ್ಲಾನ್ ಅನ್ನ ರೆಡಿ ಮಾಡಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇರುವಂಥದ್ದು. DK ಶಿವಕುಮಾರ್ ಅವರು ಏನ್ ಪ್ಲಾನ್ ಮಾಡಿದ್ದಾರೆ ಅಂದ್ರೆ, ಯಾವ ರೀತಿಯಾದಂಥ ಪ್ಲಾನ್ ಅಂದ್ರೆ, ಸತೀಶ್ ಜಾರಕಿಹೊಳಿ ಅವರಾಗಿರ್ಬೋದು, HC ಮಹದೇವಪ್ಪ ಅವರಾಗಿರ್ಬೋದು, ಮತ್ತೊಂದು ಕಡೆ ಪರಮೇಶ್ವರ್ ಆಗಿರ್ಬೋದು, ಅವ್ರನ್ನೆಲ್ಲರನ್ನೂ ಕೂಡ ಲೋಕಸಭೆ ಚುನಾವಣೆಗೆ ಕಣಕ್ಕಿಳಿಸಿ ಮುಂದಿನ ಮುಖ್ಯಮಂತ್ರಿ ಹಾದಿಯನ್ನ ಮತ್ತಷ್ಟು ಸುಗಮಗೊಳಿಸುವಂತ ಒಂದು ಪ್ಲಾನ್ ಇದರಲ್ಲಿ ಅಡಗಿದೆ ಅನ್ನುವಂಥ ಲೆಕ್ಕಾಚಾರದ ಮಾತುಗಳು ಕೇಳಿ ಬರ್ತಾ ಇದೆ. ರಾಷ್ಟ್ರ ರಾಜಕಾರಣಕ್ಕೆ ಹೋಗ್ಲಿಕ್ಕೆ ನನಗೆ ತಲೆ ಕೆಟ್ಟಿಲ್ಲ. ಕಾಂಗ್ರೆಸ್ನಲ್ಲಿ ಅಭ್ಯರ್ಥಿಗಳ ಕೊರತೆ ಏನೂ ಇಲ್ಲ. ನ್ಯೂಸ್ 18ಗೆ ಸಹಕಾರ ಸಚಿವ KN ರಾಜಣ್ಣ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರಾಜಣ್ಣ ಅವರು ಕೂಡ ನಿನ್ನೆ ಹೋಗಿದ್ರು. ಡಿನ್ನರ್ ಪಾಲಿಟಿಕ್ಸ್ ನಡೀತಲ್ಲ, ಅಲ್ಲಿ KN ರಾಜಣ್ಣ ಅವರ ಉಪಸ್ಥಿತಿ ಕೂಡ ಇತ್ತು. ಹೆಚ್ಚುವರಿ DCM ಹುದ್ದೆ ಸೃಷ್ಟಿಸಬೇಕೆಂದು ಒತ್ತಾಯಿಸಿದ್ದೇವೆ. ನಾವು ಹೇಳ್ತಾ ಇದ್ವಿ, ಬೆಳಗ್ಗೆನೆ ಬ್ರೇಕ್ ಮಾಡಿದ್ವಿ ಈ ಸುದ್ದಿಯನ್ನು. ಅಲ್ಲಿ ಸೇರಿರುವಂಥ ಉದ್ದೇಶ, ಪ್ರಮುಖವಾಗಿ ಆಗಿರುವಂಥ ಚರ್ಚೆ, ಪ್ರಮುಖವಾಗಿ ಉಪಮುಖ್ಯಮಂತ್ರಿ ಸ್ಥಾನವನ್ನ ಕೂಡ ಹುದ್ದೆಯನ್ನ ಸೃಷ್ಟಿ ಮಾಡಬೇಕು ಅನ್ನುವಂಥದ್ದು ಅದನ್ನು ಹೇಳ್ತಾ ಇದ್ದಾರೆ KN ರಾಜಣ್ಣ ಅವರು. ಸೋತರೆ ಯಾಕೆ ಸೋತಿದ್ದು ಅಂತ ಹೈಕಮಾಂಡ್ ಕೇಳುತ್ತೆ. ಇದೆಲ್ಲ ಗಮನದಲ್ಲಿ ಇಟ್ಕೊಂಡು ಈ ಸಲಹೆಯನ್ನ ಕೊಟ್ಟಿದ್ದೇವೆ ಅಂತ ಹೇಳ್ತಾ ಇದ್ದಾರೆ. ನ್ಯೂಸ್ 18ಗೆ ಸಹಕಾರ ಸಚಿವ KN ರಾಜಣ್ಣ ಅವರ ಹೇಳಿಕೆ ಇದು. ನಾವು ನಮ್ಮ ವೈಯಕ್ತಿಕ ಯಾವುದೇ ಅದರಲ್ಲಿ ಇಶ್ಯೂ ಇಲ್ಲ. ನಮ್ಮ ಅನಿಸಿಕೆ, ನಮ್ಮ ಒಂದು ಮುಂದಿನ ಆಗುಹೋಗುಗಳ ಬಗ್ಗೆ ಗಮನದಲ್ಲಿಟ್ಟುಕೊಂಡು ಮುಂದೆ ಬರ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ಹೆಚ್ಚು ಅಭ್ಯರ್ಥಿಗಳು ಗೆಲ್ಲಬೇಕು ಅಂತಕ್ಕಂಥ ಉದ್ದೇಶದಿಂದ ನಾನು ಆ ಸಲಹೆಯನ್ನು ಮೊದಲು ಮಾಡಿದ್ದೆ. ಹೈಕಮಾಂಡ್ನವರು ನೀವು ಹೋಗಿ ಹೇಳ್ಬೇಡಪ್ಪ ಹೊರಗಡೆ ಮೀಡಿಯಾದಲ್ಲಿ ಅಂತ ಹೇಳಿದ್ರು, ಸುಮ್ಮನೆ ಇದ್ದೆ. ಈಗ ದಿಸ್ ಇಸ್ ಹೈ ಟೈಮ್. ಪಕ್ಷದ ಹಿತದೃಷ್ಟಿ, ನಾಳೆ ಸೋತ್ರ ಹೈಕಮಾಂಡ್ನವ್ರು ಯಾಕೆ ಸೋತ್ರು ಅಂತ ನಮ್ಮನ್ನು ಕೇಳ್ತಾರೆ ಹೊರತು ನಾವು ಅವ್ರಿಗೆ ಇವೆಲ್ಲ ನೀವು ಮಾಡಿದ್ರೆ ಗೆಲುವು ಸುಲಭ ಆಗ್ತದಪ್ಪ ಅಂತ ಹೇಳ್ತೀವಿ. ನಾಳೆ ಹೆಚ್ಚು ಕಡಿಮೆ ಆದರೆ ನಮ್ಮನ್ನೇನು ಅವ್ರು ಆಕ್ಷೇಪಣೆ ಮಾಡಂಗಿರೋದಿಲ್ವಲ್ಲ, ಗೊತ್ತಾಯ್ತಾ? ಅದಕ್ಕೋಸ್ಕರ ನಾವು ಹೈಕಮಾಂಡ್ ಗಮನಕ್ಕೆ ಈ ವಿಷಯ ತರ್ತಿದ್ದೀವಿ. ಅಂತಿಮವಾಗಿ ಹೈಕಮಾಂಡ್ ತಾನೇ ತೀರ್ಮಾನ ಮಾಡೋದು. DCM ಮಾಡೋದಿರಲಿ, CM ಮಾಡೋದಿರಲಿ, ಮಂತ್ರಿ ಮಾಡೋದಿರಲಿ, ಚೇರ್ಮನ್ ಮಾಡೋದಿರಲಿ, ಎಲ್ಲ ಅವರ ಪ್ರಿರೋಗೇಟಿವ್. ಅಂದರೆ ಅವರ ಒಂದು ಸೂಚನೆ ಮೇರೆಗೆ ಇಲ್ಲಿ ಮುಖ್ಯಮಂತ್ರಿಗಳು ಕ್ರಮ ತಗೊಳ್ಳೋದು. ಅದರಿಂದ ಅವ್ರ ಗಮನಕ್ಕೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.